ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 1-5-2026 ಶಿವಬಾಬಾರವರ ವಾಣಿ. ಪ್ರೀತಿಯ ಮಕ್ಕಳೇ, ಪ್ರತಿಯೊಂದು ವಿಷಯದಲ್ಲೂ ಕಲ್ಯಾಣ ಅಡಗಿದೆ ಎಂಬ ಈ ನಿಶ್ಚಯದಲ್ಲೇ ವಿಜಯವಿದೆ. ಎಲ್ಲವೂ ಒಳ್ಳೆಯದಾಗಿದೆ. ಈಗ ನಾನು ಎಲ್ಲವೂ ಒಳ್ಳೆಯದಾಗಿದೆ ಎಂದು ಹೇಳುತ್ತೇನೆ. ಈ ಚಕ್ರವನ್ನು ನೋಡಿ, ಡ್ರಾಮಾದ ಚಕ್ರವನ್ನು ನೋಡಿ. ಇದರಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕಲ್ಯಾಣವಿದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದೇ ಪ್ರತಿಯೊಂದು ಆತ್ಮದ ಕಲ್ಯಾಣವಾಗಿದೆ. ಮತ್ತು ಇದನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ನಂಬುವುದು. ಬಾಬಾ ಹೇಳಿದರು, ಕಲ್ಯಾಣವಿದೆ ಎಂದು ನಂಬಿದೆವು. ಇನ್ನೊಂದು ಅರ್ಥ ಮಾಡಿಕೊಳ್ಳುವುದು. ಬಾಬಾ ಅಂತೂ ಹೇಳಿದ್ದಾರೆ, ಆದರೆ ನಾನು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಪ್ರತಿಯೊಬ್ಬ ಮಗು ಕಲ್ಯಾಣಕಾರಿ ತಂದೆಯ ಮಗುವಾಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕಲ್ಯಾಣ ಅಡಗಿದೆ ಎಂಬ ನಿಶ್ಚಯ ಅವಶ್ಯವಾಗಿ ಅವನಿಗೆ ಇರುತ್ತದೆ. ಈಗ ಯಾರಾದರೂ ದೇಹ ಬಿಟ್ಟರೆ ಇದರಲ್ಲಿ ಏನು ಕಲ್ಯಾಣವಿದೆ ಎಂದು ಮಕ್ಕಳು ಕೇಳುತ್ತಾರೆ. ನೀವು ಹೇಳಿ, ಅದರಲ್ಲಿ ಏನು ಕಲ್ಯಾಣವಿದೆ? ಆತ್ಮದ ಪ್ರಯಾಣವಾಗಿದೆ. ಆದ್ದರಿಂದ ಕಲ್ಯಾಣವೇ ಕಲ್ಯಾಣವಾಗಿದೆ. ನಿಮಗೆ ಕಾಣದಿದ್ದರೆ ಏನು ಮಾಡುವುದು? ಈ ಬರುವುದು ಹೋಗುವುದು ಕೂಡ ಕಲ್ಯಾಣಕಾರಿಯಾಗಿದೆ. ಯಾರಾದರೂ ದೇಹ ಬಿಡದೆ 100 ವರ್ಷಕ್ಕಿಂತ ಹೆಚ್ಚು ಕಾಲ ಕಳೆದರೆ ಆಗ ದೇಹ ಬಿಡಿಸುವ ಅಥವಾ ಬಿಡುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಈ ವ್ಯವಸ್ಥೆ ಏನಿದೆ, ಯಾರು ಯಾವಾಗ ಬರಬೇಕು, ಯಾರು ಯಾವಾಗ ಹೋಗಬೇಕು, ಎಲ್ಲವೂ ಅವರವರ ಡೈರಿಯಲ್ಲಿದೆ. ಪ್ರತಿಯೊಂದು ಆತ್ಮದ ಬಳಿ ತನ್ನದೇ ಆದ ಡೈರಿ ಇದೆ. ಅದರಲ್ಲಿ ಏನು ಬರೆಯಬೇಕು? ವ್ಯರ್ಥ ಚಿಂತನೆಯಿಂದ ತನ್ನ ಡೈರಿಯನ್ನು ತುಂಬಿಸಬೇಕೆ, ಅಥವಾ ಸಮರ್ಥ ವಿಚಾರಗಳಿಂದ ತುಂಬಿಸಬೇಕೆ, ಅಥವಾ ಪ್ರೇಮದ ಡೈರಿಯನ್ನು ತುಂಬಿಸಬೇಕೆ? ಇದು ಪ್ರತಿಯೊಂದು ಆತ್ಮದ ಕೈಯಲ್ಲಿದೆ. ಬರೆಯುವುದು, ತುಂಬಿಸುವುದು. ಆದ್ದರಿಂದ ಆತ್ಮವು ತಾನಾಗಿಯೇ ತನ್ನ ಡೈರಿಯನ್ನು ಬರೆಯುತ್ತಿದ್ದರೆ ಅದರಲ್ಲಿ ಏನೆನ್ನುತ್ತೇವೆ? ಕಲ್ಯಾಣವೇ ಅಲ್ಲವೇ? ಏಕೆಂದರೆ ನೀವು ನಿಮ್ಮ ಇಚ್ಛೆಯಂತೆ ನಿಮ್ಮ ಜೀವನದ ಪುಸ್ತಕವನ್ನು ಬರೆದಿದ್ದೀರಿ. ಆದ್ದರಿಂದ ಈಗ ಆ ಪುಸ್ತಕದಿಂದ ಯಾವುದಾದರೂ ಪೇಪರ್ ಅಥವಾ ಪರಿಸ್ಥಿತಿ ಬಂದರೆ ಅದರಲ್ಲೂ ಕಲ್ಯಾಣವಿದೆ. ಏಕೆಂದರೆ ಮಕ್ಕಳು ತಾವಾಗಿಯೇ ತಮ್ಮ ಭಾಗ್ಯವನ್ನು ಬರೆದುಕೊಂಡಿದ್ದಾರೆ. ಆದ್ದರಿಂದ ತಂದೆಯ ಮೇಲೆ ದೋಷ ಹೊರಿಸಲು ಸಾಧ್ಯವಿಲ್ಲ, ಅಲ್ಲವೇ? ಒಳ್ಳೆಯದು. ಪ್ರತಿಯೊಂದು ಆತ್ಮದ ತನ್ನದೇ ಆದ ಭಾಗ್ಯವಿದೆ. ನೋಡಿ, ಒಳ್ಳೆಯ ಅಂಕಗಳನ್ನು ಪಡೆಯುವ ಮಗು ಹೈಲೈಟ್ ಆಗುತ್ತದೆ ತಾನೇ? ಈ ಪ್ರಪಂಚದಲ್ಲೂ ಇದೇ ವಿಷಯ ನಡೆಯುತ್ತಿದೆ. ತನ್ನ ಜೀವನದ ಒಳ್ಳೆಯ ಪುಸ್ತಕವನ್ನು ಬರೆಯುವ ಮಗು ಹೈಲೈಟ್ ಆಗುತ್ತದೆ, ಕಲ್ಯಾಣಕಾರಿಯಾಗುತ್ತಾರೆ, ಉನ್ನತವಾಗುತ್ತಾರೆ. ಉನ್ನತ ಅಂದರೆ ಶ್ರೇಷ್ಠ ಸ್ಥಿತಿಯಿಂದ. ಆದರೆ ಮಕ್ಕಳಿಗೆ ಈ ಸಂದೇಶ ಅವಶ್ಯವಾಗಿ ತಲುಪಲಿ. ನಿಮ್ಮ ಕೈಯಲ್ಲಿ ನಿಮ್ಮ ಜೀವನದ ಪುಸ್ತಕವಿದೆ. ನೀವು ಏನು ಬರೆಯಬೇಕು ಎಂದು ನಿಮಗೆ ಗೊತ್ತು. ನಿಮ್ಮ ಪುಸ್ತಕದಲ್ಲಿ ನೀವು ಮಕ್ಕಳು ಏನು ಬರೆಯುತ್ತೀರಿ? ಈಗ ಮಕ್ಕಳು ವ್ಯರ್ಥವನ್ನು ಬರೆದರು ಅಥವಾ ವ್ಯರ್ಥವಾಗಿ ವಿಚಾರ ನಡೆಸಿದರು ಮತ್ತು ಫಲಿತಾಂಶ ಏನು ಬಂತು? ಫೇಲ್ ಆದರು ಎಂದು ಭಾವಿಸೋಣ. ಯಾವುದಾದರೂ ಪೇಪರ್ ಬಂದರೆ ಅಳುತ್ತಾರೆ, ಮಾಸ್ಟರ್ ನಮ್ಮನ್ನು ಫೇಲ್ ಮಾಡಿದರು ಎಂದು. ಮಾಸ್ಟರ್ ಮಾಡಿದರೆ? ಇಲ್ಲ. ಯಾರು ಮಾಡಿದರು? ಸ್ವಯಂ ತಾವೇ ಮಾಡಿಕೊಂಡರು, ಅಲ್ಲವೇ? ಆದ್ದರಿಂದ ಮಾಸ್ಟರ್ ಜಿ ಅವರ ಪಾತ್ರವೇನೂ ಇಲ್ಲ. ಮಾಸ್ಟರ್ ಧೈರ್ಯ ಕೊಡಬಹುದು, ನೀವು ಇನ್ನೂ ಚೆನ್ನಾಗಿ ಓದಿ ಎಂದು. ಆದ್ದರಿಂದ ಪ್ರತಿಯೊಬ್ಬ ಮಗುವಿಗೆ ಇದು ತಂದೆಯ ಸಂದೇಶವಾಗಿದೆ. ಮಕ್ಕಳು ಸಡಿಲವಾಗಿದ್ದಾರೆ, ತಿಳಿದುಕೊಂಡಿದ್ದಾರೆ ಬಾಬಾ ಎಲ್ಲಿದ್ದಾರೆ ಎಂದು. ಮಕ್ಕಳು ಯೋಚಿಸುತ್ತಾರೆ, ತಂದೆ ಎಲ್ಲಾ ಮಕ್ಕಳ ಜೊತೆಗಿದ್ದಾರೆ ಮತ್ತು ನೋಡುತ್ತಿದ್ದಾರೆ. ಯಾರು ತಮ್ಮ ಡೈರಿ ಪೆನ್ನನ್ನು ಎತ್ತಿಟ್ಟಿದ್ದಾರೆ, ಬರೆಯುವುದನ್ನು ನಿಲ್ಲಿಸಿದ್ದಾರೆ ಮತ್ತು ವ್ಯರ್ಥದಿಂದ ತಮ್ಮ ಜೀವನದ ಸಾಲುಗಳನ್ನು ಬರೆಯುತ್ತಿದ್ದಾರೆ, ಅವರು ವ್ಯರ್ಥವನ್ನು ನಿಲ್ಲಿಸಿ ತಮ್ಮ ಭಾಗ್ಯವನ್ನು ಚೆನ್ನಾಗಿ ಬರೆಯಲಿ. ಮಗುವಿನ ಶಿಕ್ಷಣದ ಮೇಲೆಯೇ ಅವನ ಭಾಗ್ಯ ನಿರ್ಧಾರವಾಗುತ್ತದೆ. ಮಗುವಿನ ಶಿಕ್ಷಣದ ಮೇಲೆಯೇ ಅವರ ಭವಿಷ್ಯ ನಿರ್ಮಾಣವಾಗುತ್ತದೆ ತಾನೇ? ಶಿಕ್ಷಣ ಹೇಗಿರುತ್ತದೆಯೋ ಭವಿಷ್ಯವು ಹಾಗೆಯೇ ಇರುತ್ತದೆ. ಆದ್ದರಿಂದ ಶಿಕ್ಷಣದಲ್ಲಿ ಕಚ್ಚಾ ಆಗಿದ್ದರೆ, ನೆನಪಿನಲ್ಲಿಯೂ ಕಚ್ಚಾ ಆಗಿದ್ದರೆ, ಸೇವೆಯಲ್ಲಿ ಕಚ್ಚಾ ಆಗಿದ್ದರೆ ಮತ್ತು ಎಲ್ಲಾ ವಿಷಯಗಳನ್ನು ಮಾಡಿ ಜೀವನದಲ್ಲಿ ಒಂದೂ ಧಾರಣೆ ಇಲ್ಲದಿದ್ದರೆ, ಧಾರಣೆ ಎಂದರೆ ತಂದೆ ಹೇಳಿದ್ದನ್ನು ಪ್ರಾಯೋಗಿಕವಾಗಿ ಧಾರಣೆ ಮಾಡುವುದು.
ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಹಾಗಾದರೆ ನೀವು ಹೇಳಿ, ಎಲ್ಲಿಂದ ಪಾಸ್ ಆಗುತ್ತೀರಿ? ಸಾಧ್ಯವಿಲ್ಲ ಅಲ್ಲವೇ? ಆದ್ದರಿಂದ ಇದು ಬಹುಪಾಲು ಮಕ್ಕಳಿಗೆ ಸಂದೇಶವಾಗಿದೆ. ನಂತರ ಬಾಬಾ ನೀವೇ ಸರಿ ಮಾಡಿ ಎಂದು ಹೇಳಬೇಡಿ. ತಂದೆ ಸರಿ ಮಾಡಲು ಸಾಧ್ಯವಿಲ್ಲ. ತಪ್ಪು ಮಾಡಿದ್ದರೆ ಮಕ್ಕಳೇ ಸರಿ ಮಾಡಿಕೊಳ್ಳಬೇಕು ತಾನೆ? ಮಕ್ಕಳು ತಪ್ಪು ಮಾಡಿದರೆ ಸರಿ ಮಾಡುವುದು ಮಕ್ಕಳೇ. ಹೌದು, ಇದಕ್ಕಿಂತ ಭಿನ್ನವಾದ ವಿಷಯ ಇದು ಶಿಕ್ಷಣದ ವಿಷಯವಾಯಿತು. ಈಗ ನೆನಪಿನ ವಿಷಯ. ಯಾವಾಗ ಮಕ್ಕಳು ತಂದೆಯನ್ನು ನೆನಪು ಮಾಡಿಕೊಳ್ಳುತ್ತಾರೋ ಆಗ ತಂದೆಯ ಹೃದಯದಿಂದ ಆರೈಕೆಗಳ ಅಲೆಗಳು ಹೊರಹೊಮ್ಮಿ ಪ್ರತಿಯೊಂದು ಆತ್ಮದಲ್ಲಿ ಅಡಗುತ್ತವೆ. ತಂದೆಯಿಂದ ಪ್ರೀತಿಯ ವೈಬ್ರೇಷನ್ ಹೊರಹೊಮ್ಮಿ ಪ್ರತಿಯೊಂದು ಆತ್ಮದ ಹೃದಯವನ್ನು ಸ್ಪರ್ಶಿಸುತ್ತದೆ. ಇದರಿಂದ ಮಕ್ಕಳಿಗೆ ಬಹಳ ಧೈರ್ಯ, ಉಮಂಗ ಮತ್ತು ಉತ್ಸಾಹ ಸಿಗುತ್ತದೆ. ಇದು ತಂದೆ ಮತ್ತು ಮಗುವಿನ ಸಂಬಂಧವಾಗಿದೆ. ಉಳಿದಂತೆ ತಂದೆ ಡೈರಿ ಪೆನ್ ಹಿಡಿದು ಬರೆಯುತ್ತಾ ಇರುತ್ತಾರೆ ಮತ್ತು ನೀವು ಪಾಸಾಗುತ್ತೀರಿ ಎಂದಲ್ಲ, ನಿಮ್ಮ ಜೊತೆ ನಿಂತಿರುತ್ತಾರೆ. ಆದರೆ ಮಾಡಬೇಕಾದದ್ದು ಮಕ್ಕಳೇ. ಈಗ ತಂದೆ ಅನಾರೋಗ್ಯದಿಂದ ಇಲ್ಲವಲ್ಲ ಔಷಧಿ ತೆಗೆದುಕೊಳ್ಳಲು. ಅನಾರೋಗ್ಯದಿಂದ ಇರುವುದು ಯಾರು? ಮಕ್ಕಳು ಅನಾರೋಗ್ಯದಿಂದ ಇದ್ದಾರೆ. ಹಾಗಾದರೆ ಔಷಧಿ ಯಾರು ತೆಗೆದುಕೊಳ್ಳಬೇಕು? ತಂದೆಯೇ. ತಂದೆ ತೆಗೆದುಕೊಳ್ಳುವುದಿಲ್ಲ, ಮಕ್ಕಳು ತೆಗೆದುಕೊಳ್ಳಬೇಕು ತಾನೇ. ಈಗ ತಂದೆ ಶಿಕ್ಷಣವನ್ನು ಓದಿ ನಂಬರ್ 1 ಬರಬೇಕಿಲ್ಲವಲ್ಲ. ನಂಬರ್ 1 ಬರಬೇಕಾದದ್ದು ಯಾರು? ಮಕ್ಕಳು ಬರಬೇಕು. ಹಾಗಾದರೆ ಶಿಕ್ಷಣವನ್ನು ಓದುವುದು ಯಾರು ಮಾಡಬೇಕು? ಮಕ್ಕಳು ಮಾಡಬೇಕು. ಇತ್ತೀಚಿನ ಲೌಕಿಕ ಪ್ರಪಂಚದಲ್ಲಿ ತಂದೆ ಮಗುವಿಗೆ ಸಹಾಯ ಮಾಡಬಹುದು, ಓದಿಸಲು ಸಹಾಯ ಮಾಡಬಹುದು ಅಲ್ಲವೇ? ಆದರೆ ಪರೀಕ್ಷಾ ಕೊಠಡಿಯಲ್ಲಿ ಕುಳಿತಾಗ ಆಗ ಯಾರು ಕುಳಿತುಕೊಳ್ಳಬೇಕು? ಸ್ವಯಂ ತಾವೇ ಕುಳಿತುಕೊಳ್ಳಬೇಕು. ಆದ್ದರಿಂದ ಬಹುಪಾಲು ಮಕ್ಕಳು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಲೌಕಿಕ ಪ್ರಪಂಚದಲ್ಲಿ ಅದು ಶಿಕ್ಷಣ ಆಗಿದೆ, ಆದರೆ ಇದು ಅಲೌಕಿಕ ಶಿಕ್ಷಣ, ಜೀವನದ ಶಿಕ್ಷಣ ಆಗಿದೆ. ಜೀವನದಲ್ಲಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ಹೇಗೆ ಪಾಸ್ ಆಗಬೇಕು ಎಂದು ಈ ಶಿಕ್ಷಣ ಆಗಿದೆ. ಒಳ್ಳೆಯದು, ನೀವು ಚೆನ್ನಾಗಿದ್ದೀರಿ ಅಲ್ಲವೇ? ದೇಹ ಚೆನ್ನಾಗಿದೆಯೇ? ಗಮನವಿರಲಿ. ಮನಸ್ಸು ಎಷ್ಟೇ ಶಕ್ತಿಶಾಲಿ ಆಗಿದ್ದರೂ ತನುವನ್ನು ನೋಡಿಕೊಳ್ಳಬೇಕು ಅಲ್ಲವೇ? ತನುವಿನ ಕಡೆಯಿಂದ ಗಮನ ಹೋದರೆ ಮನಸ್ಸು ಏನು ಮಾಡುತ್ತದೆ? ಮನಸ್ಸು, ತನು, ಆತ್ಮ ಎಲ್ಲವೂ ಬೆಸೆದುಕೊಂಡಿವೆ ಅಲ್ಲವೇ? ಆದ್ದರಿಂದ ತನುವಿನ ಕಡೆಯೂ ಗಮನವಿರಲಿ. ಹೌದು, ಇದು ಬಹಳ ಅಗತ್ಯ. ತನುವಿದ್ದರೆ ನಾವು ನಿರಾಕಾರದಿಂದ ಸಾಕಾರಕ್ಕೆ ಬಂದು ಭೇಟಿಯಾಗುತ್ತಿದ್ದೇವೆ. ಆದ್ದರಿಂದ ತನುವಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ತನು ಆರೋಗ್ಯವಾಗಿರಲಿ, ಆತ್ಮವು ಆರೋಗ್ಯವಾಗಿರಲಿ, ಮನಸ್ಸೂ ಸಹ ಆರೋಗ್ಯವಾಗಿರಲಿ. ಎಲ್ಲಾ ವಿಷಯಗಳು ನನ್ನ ಈ ತನು ನನ್ನ ಬಾಬನ ಭೋಗವಾಗಿದೆ ಎಂದು ಯೋಚಿಸಬೇಕು. ಮತ್ತು ಭೋಗವನ್ನು ಹೇಗೆ ತಯಾರಿಸುತ್ತಾರೆ? ಉಳಿದಂತೆ ಈ ನಿಶ್ಚಯ ಪ್ರತಿಯೊಂದು ವಿಷಯದಲ್ಲೂ ಕಲ್ಯಾಣ ಅಡಗಿದೆ. ಈ ನಿಶ್ಚಯದಲ್ಲೇ ವಿಜಯವಿದೆ. ನಾವು ನೋಡುತ್ತಿದ್ದೇವೆ, ನೀವು ನೋಡಿ. ಕುಳಿತರೆ ಕಾಣಿಸುತ್ತದೆ. ಈ ಕುಳಿತುಕೊಳ್ಳುವಿಕೆ ಇಡೀ ಬ್ರಹ್ಮಾಂಡ ಸೇರಿದಂತೆ ಪರಂಧಾಮದ ಶಕ್ತಿ, ತಂದೆಯ ಶಕ್ತಿಯನ್ನು ತಾನಾಗಿಯೇ ಸೆಳೆಯುತ್ತದೆ. ಯಾವಾಗ ನಾವು ಪೂರ್ಣ ಗಮನವಿಟ್ಟು ಸಿಗ್ನಲ್ ಕಳುಹಿಸುತ್ತೇವೆಯೋ ಆಗಲೇ ಮೇಲಿನಿಂದ ಸಿಗ್ನಲ್ ಸಿಗುತ್ತದೆ, ಇಲ್ಲದಿದ್ದರೆ ಸಿಗುವುದಿಲ್ಲ. ಸಿಗ್ನಲ್ ಹೋದಾಗ ಮೇಲಿನಿಂದ ಪ್ರತಿಕ್ರಿಯೆ ಬರುತ್ತದೆ. ಆದ್ದರಿಂದ ದೊಡ್ಡ ದೊಡ್ಡ ಸಾಧು ಮಹಾತ್ಮರು ಸಿಗ್ನಲ್ ಕಳುಹಿಸಲು ಏಕಾಂತಕ್ಕೆ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಯಾವುದಾದರೂ ಗುಹೆಯಲ್ಲಿ, ಯಾವುದಾದರೂ ಸ್ಥಳದಲ್ಲಿ, ಎತ್ತರದ ಪ್ರದೇಶದಲ್ಲಿ ಅವರಿಗೆ ಏನು ಬೇಕೋ ಅದು ಸಿಗುತ್ತಿತ್ತು. ಯಾವುದಾದರೂ ಶಕ್ತಿ ಬೇಕಿದ್ದರೆ, ಸಿದ್ಧಿ ಬೇಕಿದ್ದರೆ ಅವರಿಗೆ ಪ್ರಾಪ್ತಿಯಾಗುತ್ತಿತ್ತು. ಆದರೆ ಇಲ್ಲಿ ಶಕ್ತಿ ಮತ್ತು ಸಿದ್ಧಿಯ ವಿಷಯವೇ ಇಲ್ಲ. ಇಲ್ಲಿ ಇಡೀ ಸಂಸಾರವನ್ನು ಬದಲಾಯಿಸುವ ವಿಷಯವಿದೆ. ಆದ್ದರಿಂದ ಈ ಕುಳಿತುಕೊಳ್ಳುವಿಕೆ ಇದೆಯಲ್ಲ ನೋಡಿ, ಅವರು ಬಹಳ ಪರಿಶ್ರಮ ಪಡಬೇಕಾಯಿತು. ಮನಸ್ಸನ್ನು ಕೊಂದರು, ಹತ್ತಿಕ್ಕಿದರು, ತನುವಿಗೆ ತೊಂದರೆ ಕೊಟ್ಟರು. ನಾವು ತನುವಿಗೆ ತೊಂದರೆ ಕೊಡಬೇಕು ಎಂದು ಹೇಳುವುದಿಲ್ಲ, ಇಲ್ಲ. ಆದರೆ ಮನಸ್ಸನ್ನು ಹಿಡಿಯಬೇಕಲ್ಲ. ಮನಸ್ಸು ಕುಳಿತುಕೊಳ್ಳುವವರೆಗೆ ಕೆಳಗೆ ಅಲೆಯುತ್ತಿರುತ್ತದೆ ಮತ್ತು ಈ ಮನಸ್ಸೇ ಅತ್ಯಂತ ಶಕ್ತಿಶಾಲಿ ಸಿಗ್ನಲ್ ಆಗಿದೆ. ಅತ್ಯಂತ ಶಕ್ತಿಶಾಲಿ.
ಮನಸ್ಸೇ ಶಕ್ತಿಶಾಲಿಯಾಗಿದೆ. ಉದಾಹರಣೆಗೆ, ಪ್ರಪಂಚದಲ್ಲಿ ಒಬ್ಬ ಬಹಳ ಬುದ್ಧಿವಂತ ಮಗನಿದ್ದಾನೆ. ಆದರೆ ಅವನಿಗೆ ತನ್ನ ಶಕ್ತಿಯ ಅರಿವಿಲ್ಲ ಮತ್ತು ಅವನು ಹಾಗೆಯೇ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದಾನೆ. ಅಥವಾ ಅವನಿಗೆ ತಿಳುವಳಿಕೆಯೇ ಇಲ್ಲ, ಅಥವಾ ಅವನಿಗೆ ತಿಳಿದಿದ್ದರೂ ಅವನಿಗೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಅವನು ಬಹಳ ಶಕ್ತಿಶಾಲಿ. ಸ್ವಲ್ಪ ಗಮನ ಅವನ ಎಲ್ಲಾ ಚೇತನವನ್ನು ಜಾಗೃತಗೊಳಿಸುತ್ತದೆ. ಸಮಯ ಬರುತ್ತದೆ ಎಂದು ನಾವು ಸಮಯದ ಭರವಸೆಯಲ್ಲಿ ಕುಳಿತುಕೊಳ್ಳಬಾರದು. ಬರುತ್ತದೆ, ಅದು ಬಂದೇ ಬರುತ್ತದೆ. ಆದರೆ ಕುಳಿತುಕೊಳ್ಳುವಿಕೆ ಅಂದರೆ ಧ್ಯಾನ, ಯೋಗದಲ್ಲಿ ಬಾಬನ ನೆನಪಿನಲ್ಲಿ ಕುಳಿತುಕೊಂಡಾಗಲೇ ಸಿಗ್ನಲ್ ಸಿಗುತ್ತದೆ. ಆ ಕುಳಿತುಕೊಳ್ಳುವಿಕೆಯೇ ಸಿಗ್ನಲ್ ತೆಗೆದುಕೊಂಡು ಹೋಗುತ್ತದೆ ಮತ್ತು ಮೇಲಿನಿಂದ ಪ್ರತಿಕ್ರಿಯೆ ಬರುತ್ತದೆ. ತಂದೆ ಬರುತ್ತಾರೆ ಮತ್ತು ಪಾತ್ರ ಮಾಡುತ್ತಾರೆ ಎಂದು ಮಾತ್ರ ಯೋಚಿಸಬೇಡಿ. ತಂದೆ ಬರಿಗೈಯಲ್ಲಿ ಬರುವುದಿಲ್ಲ ಅಲ್ವಾ? ಈ ವಿಷಯಗಳನ್ನು ಯೋಚಿಸಬೇಕು. ತಂದೆ ಬಂದೇ ಬರುತ್ತಾರೆ, ಆದರೆ ನಿಮ್ಮ ಸಿಗ್ನಲ್ ಬೇರೆ ಏನನ್ನೋ ಕೂಡ ತೆಗೆದುಕೊಂಡು ಬರುತ್ತದೆ. ತಂದೆ ಬರಿಗೈಯಲ್ಲಿ ಹೇಗೆ ಬರುತ್ತಾರೆ? ಬರಿಗೈಯಲ್ಲಿ ಬಂದು ಏನು ಮಾಡುತ್ತಾರೆ? ಆದ್ದರಿಂದ ಏನಾದರೂ ಬೇಕಲ್ಲ. ನಾವು ಎಲ್ಲಾದರೂ ಹೋದರೆ ಬರಿಗೈಯಲ್ಲಿ ಹೋಗುತ್ತೇವೆಯೇ? ಆದ್ದರಿಂದ ಪರಿವರ್ತನೆ, ಸಂಸಾರದ ಪರಿವರ್ತನೆ ಇದು ಅವಶ್ಯವಾಗಿ ಆಗುತ್ತದೆ. ಆದರೆ ನಿಮ್ಮ ಕುಳಿತುಕೊಳ್ಳುವಿಕೆ ಈ ಸಿಗ್ನಲ್ ಕೊಡುತ್ತದೆ. ನಿಮ್ಮ ಕುಳಿತುಕೊಳ್ಳುವಿಕೆ ಹೇಗಿದೆ ಎಂದರೆ, ಮೇಲಿನ ಪ್ರತಿಯೊಂದು ಅಂಗಡಿಯಿಂದ ಅಗತ್ಯವಿರುವ ಸಾಮಾನುಗಳನ್ನು ಸಂಗ್ರಹಿಸುತ್ತಿದ್ದೀರಿ ಮತ್ತು ಮೇಲೆ ಮೆಸೇಜ್ ಕಳುಹಿಸುತ್ತಿದ್ದೀರಿ. ಈ ವಸ್ತುಗಳಿವೆ, ಟ್ರಾನ್ಸ್ಫರ್ ಮಾಡಿ ಎಂದು. ಸಾಮಾನು ಎಂದರೆ ಎಲ್ಲ ಶಕ್ತಿಗಳು. ಮುಂಜಾನೆಯ ಸಮಯ ನಿಮಗಾಗಿ ವರದಾನಿಯಾಗಿದೆ. ಹಾಗೆ ನೋಡಿದರೆ ಎಲ್ಲರಿಗೂ ಹೌದು, ಆದರೆ ನಿಮಗೆ ಮುಂಜಾನೆಯ ವರದಾನ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳಿರಿ. ನಿಮ್ಮ ಬಳಿ ಬಹಳ ಬೆಲೆ ಬಾಳುವ ವರದಾನವಿದೆ. ಜನ್ಮದಿಂದಲೇ ವರದಾನವಿದೆ. ಈ ಸಮಯದ ಸಿಗ್ನಲ್ ಬಹಳ ಶಕ್ತಿಶಾಲಿಯಾಗಿರುತ್ತದೆ. ನಾವು ಸದಾ ನಿಮ್ಮ ಜೊತೆಗಿದ್ದೇವೆ. ನೀವು ಎಲ್ಲಿಯವರೆಗೆ ಬಯಸುತ್ತೀರೋ ಅಲ್ಲಿಯವರೆಗೆ ಸದಾ ಜೊತೆಗಿಟ್ಟುಕೊಳ್ಳಿ. ಒಳ್ಳೆಯದು, ಹೊರಡೋಣವೇ? ಹೌದು, ಹೇಳಿ. ನಾವು ಬಾಬಾ ನಮ್ಮ ಜೊತೆಗೆ ಇರಲಿ ಎಂದು ಯೋಚಿಸುತ್ತೇವೆ. ಜೊತೆಗೆ ಇದ್ದೇವಲ್ಲ? ಹೌದು ಬಾಬಾ, ಖಂಡಿತವಾಗಿಯೂ ಸದಾ ಜೊತೆಗಿದ್ದೇವೆ. ಆದ್ದರಿಂದಲೇ ಮಕ್ಕಳ ಜೊತೆಗಿದ್ದೇವೆ ಮತ್ತು ಈ ಚಕ್ರದಲ್ಲಿದ್ದೇವೆ. ಒಳ್ಳೆಯದು ಮಕ್ಕಳೇ. ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೂ ನೆನಪು ಪ್ರೀತಿಗಳನ್ನು ತಲುಪಿಸಿ ಮತ್ತು ಹೇಳಿ, ಮಕ್ಕಳು ಪುರುಷಾರ್ಥದಲ್ಲಿ ಸಡಿಲವಾಗಿದ್ದಾರೆ ಎಂದು. ಸಮಯವನ್ನು ನೋಡಿದರೆ ಈ ಸಡಿಲತನ ಹೀಗೆಯೇ ಮುಂದುವರಿದರೆ ಪರಿಸ್ಥಿತಿಗಳಲ್ಲಿ ಅಂತಹ ತಲ್ಲಣ ಉಂಟಾಗುತ್ತದೆ. ಮಕ್ಕಳ ಮನಸ್ಸಿನಲ್ಲಿ ಅಂತಹ ತಲ್ಲಣ ಉಂಟಾಗುತ್ತದೆ. ಅಂತಿಮ ಸಮಯದಲ್ಲಿ ತಂದೆಯ ನೆನಪು ಮರೆತು ಹೋಗುತ್ತದೆ. ಎಲ್ಲರೂ ಪರೀಕ್ಷಿಸಿಕೊಳ್ಳಿ, ನಮ್ಮ ಬುದ್ಧಿಯ ಯೋಗ ಎಲ್ಲಿ ಸಿಲುಕಿಕೊಂಡಿದೆ ಎಂದು. ದೇಹವನ್ನು ಎಲ್ಲರೂ ಬಿಡಲೇಬೇಕು. ಇದು ಪ್ರತಿಯೊಂದು ಯುಗದಿಂದಲೂ ನಡೆದು ಬಂದಿದೆ. ಬರುವುದು ಹೋಗುವುದು. ಆದರೆ ಹೇಗೆ ಬರುವುದು ಹೋಗುವುದು, ಹೇಗೆ ದೇಹ ಬಿಡುವುದು, ಹೇಗೆ ನಾವು ಯಾವಾಗ ಮಲಗಿದ್ದೆವು ಮತ್ತು ಎಲ್ಲಿ ಎದ್ದೆವು ಎಂದು ತಿಳಿಯದಂತೆ, ನಾವು ಎಲ್ಲಿ ಮಲಗಿದ್ದೆವು ಮತ್ತು ಎಲ್ಲಿ ಎಚ್ಚರಗೊಂಡೆವು. ಹೀಗೆ ಬೆಣ್ಣೆಯಿಂದ ಕೂದಲು ತೆಗೆದಂತೆ ಆತ್ಮವು ಹೊರಬರಬೇಕು. ಇದೊಂದು ರೀತಿ ಅಲ್ವಾ? ಮತ್ತು ಇನ್ನೊಂದು ಕಡೆ ಕಾಯಿಲೆಯಲ್ಲಿ ಒದ್ದಾಡುತ್ತಾ ತಂದೆಗೆ ಪದೇ ಪದೇ ಹೇಳುತ್ತಿರುವುದು, ನನ್ನನ್ನು ಸರಿ ಮಾಡು ಎಂದು. ತಂದೆ ಹೇಗೆ ಸರಿ ಮಾಡುತ್ತಾರೆ? ಸರಿ ಆಗಬೇಕಾದದ್ದು ಮಕ್ಕಳೇ. ಆದ್ದರಿಂದ ಮಕ್ಕಳು ಹೀಗೆ ಬಿಂದಾಸ್ ಆಗಿದ್ದಾರೆ, ಬಾಬಾ ಸರಿ ಮಾಡುತ್ತಾರೆ ಎಂದು. ನಾನು ಹೇಳುತ್ತೇನೆ, ನಾನು ಅವಶ್ಯವಾಗಿ ಸರಿ ಮಾಡುವುದಿಲ್ಲ, ಖಂಡಿತವಾಗಿಯೂ ಇಲ್ಲ. ಈ ವಿಷಯಗಳನ್ನು ಮಕ್ಕಳು ತಮ್ಮ ಬುದ್ಧಿಯಿಂದ ತೆಗೆದುಹಾಕಿರಿ. ನಾವು ಆತ್ಮವನ್ನು ಸರಿ ಮಾಡಬಹುದು. ನಿಮ್ಮ ತನುವಿದೆ, ಆ ತನುವಿನಿಂದ ನೀವು ಏನು ಮಾಡಿದ್ದೀರಿ ಅದರ ಲೆಕ್ಕಾಚಾರವನ್ನು ನೀವೇ ಚುಕ್ತ ಮಾಡಬೇಕಲ್ಲ. ನಾವು ಮಕ್ಕಳ ಜೊತೆಗಿದ್ದೇವೆ, ನಾವು ನಿಮ್ಮ ಜೊತೆಗಿದ್ದೇವೆ ಎಂದು ಹೇಳಬಹುದು. ಮತ್ತು ನೀವು ಒಂದು ಕೈ ಸವರಿದರೆ ಸರಿ ಹೋಗುತ್ತದೆ ಅಂದ್ರೆ, ಬಾಬಾ ನೀವು ತಲೆ ಮೇಲೆ ಕೈ ಆಡಿಸಿದ್ರೆ ಎಲ್ಲನೂ ಸರಿ ಹೋಗುತ್ತದೆ. ಒಂದು ಆಶೀರ್ವಾದ ಕೊಟ್ಟರೆ ಆರೋಗ್ಯ ಸರಿಯಾಗುತ್ತದೆ ಎಂದು ಹೇಳುತ್ತೀರಿ. ಸರಿ, ಆಶೀರ್ವಾದ ಕೊಟ್ಟೆವು ಎಂದೇ ಇಟ್ಟುಕೊಳ್ಳಿ. ನೀವು ಅದನ್ನು ಸ್ವೀಕರಿಸಲೇ ಇಲ್ಲ.
ಸ್ವೀಕರಿಸಲಿಲ್ಲ ಎಂದರೆ ಹೇಗೆ? ಮಗು ಆಶೀರ್ವಾದವನ್ನು ಪಡೆದನು. ನಂತರ ನಿಶ್ಚಿಂತರಾದರು, ಬಿಟ್ಟು ಬಿಟ್ಟರು. ಈಗ ಬಾಬನ ಆಶೀರ್ವಾದ ಸಿಕ್ಕಿದೆಯಲ್ಲ, ಈಗ ಅಷ್ಟೇ. ಹೌದು, ಆಶೀರ್ವಾದ ಸಿಕ್ಕಿದೆ, ಅದನ್ನು ಸಫಲ ಮಾಡಬೇಕು. ಆ ವರದಾನವನ್ನು ಫಲಪ್ರದಗೊಳಿಸುವುದು ಮಕ್ಕಳ ಕೆಲಸ. ವರದಾನ ಕೊಡುವುದು ತಂದೆಯ ಕೆಲಸ. ಆದರೆ ಆ ವರದಾನವನ್ನು ಫಲೀಭೂತ ಮಾಡಿಕೊಳ್ಳುವುದು ಮಕ್ಕಳ ಕೆಲಸ. ತಂದೆ ಬೀಜ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಬೀಜ. ಬೀಜವನ್ನು ಜೇಬಿನಲ್ಲಿ ಹಾಕಿಕೊಂಡಿದ್ದಾರೆ. ಮಕ್ಕಳು ಕಾಯುತ್ತಿದ್ದಾರೆ. ಅರೆ, ಬೀಜ ಅಂತೂ ಬಂತಲ್ಲ, ಈಗ ಹಣ್ಣು ಬಿಡುತ್ತದೆ ಎಂದು ಕನಸು ಕಾಣುತ್ತಿದ್ದಾರೆ. ಈಗ ಯಾವಾಗ ಹಣ್ಣು ಬಿಡುತ್ತದೆ? ಯಾವಾಗ ಇದು ಆಗುತ್ತದೆ? ಯಾವಾಗ ಹೇಗೆ ಆಗುತ್ತದೆ? ಬೀಜ ಜೇಬಿನಲ್ಲಿ ಹಾಕಿಕೊಂಡರೆ ಜೇಬಿನಲ್ಲಿಯೇ ಬೀಜ ಬೆಳೆಯುತ್ತದೆಯೇ? ಹೇಳಿ. ಅದನ್ನು ನಿಮ್ಮ ಮನಸ್ಸೆಂಬ ಭೂಮಿಯಲ್ಲಿ ಬಿತ್ತುವವರೆಗೆ, ಅದಕ್ಕೆ ನೀರುಣಿಸುವವರೆಗೆ ಹಣ್ಣು ಬಿಡುವುದಿಲ್ಲ. ಆದ್ದರಿಂದ ಇದು ಬಹುಪಾಲು ಮಕ್ಕಳ ಸ್ಥಿತಿಯಾಗಿದೆ. ತಂದೆ ವರದಾನ ಕೊಟ್ಟಿದ್ದಾರೆ, ಅದನ್ನು ತೆಗೆದುಕೊಂಡು ಪಾಕೆಟ್ನಲ್ಲಿ ಹಾಕಿಕೊಂಡರು. ಆರಾಮವಾಗಿ ಅಲೆಯುತ್ತಿದ್ದಾರೆ, ಹೇಳುತ್ತಾ ಅಲೆಯುತ್ತಾರೆ. ಈಗ ಬಾಬನ ವರದಾನ ಸಿಕ್ಕಿದೆ ಅಲ್ಲ, ಈಗ ಬಾಬನ ವರದಾನ ಸಿಕ್ಕಿದೆ ಅಲ್ಲ ಎಂದು ಹೇಳುತ್ತಾ ಅಲೆಯುತ್ತಾರೆ. ಸಿಕ್ಕಿರುವುದು ಏನು? ಒಂದು ಬೀಜ ಸಿಕ್ಕಿದೆ. ಆ ಬೀಜಕ್ಕೆ ನೀರುಣಿಸಲು, ಬೀಜದಲ್ಲಿ ಹಣ್ಣು ತರಲು ಶ್ರಮ ಪಡಬೇಕಾದದ್ದು ಮಕ್ಕಳೇ. ಇದನ್ನು ಮಾಡಲೇಬೇಕು. ಮಕ್ಕಳು ಹೇಳುತ್ತಾರೆ, ಈಗ ನೀವು ಹೇಳಿದ್ದೀರಲ್ಲ, ಆಗಿ ಹೋಗುತ್ತದೆ ಎಂದು. ಆಗಿ ಹೋಗುತ್ತದೆ ಏನು? ಹೇಗೆ ಆಗಿ ಹೋಗುತ್ತದೆ? ಮಾಡಬೇಕು, ಮಾಡಲೇಬೇಕು. ಅನೇಕ ಮಕ್ಕಳು ಇದೇ ವಿಷಯದಲ್ಲಿ ಸಡಿಲವಾಗಿದ್ದಾರೆ, ಪುರುಷಾರ್ಥದಲ್ಲಿ ಸಡಿಲವಾಗಿದ್ದಾರೆ ಮತ್ತು ಯೋಚಿಸುತ್ತಾರೆ, ಬಾಬಾ ಹೇಳಿದ್ದಾರಲ್ಲ, ಸುಳ್ಳಂತೂ ಹೇಳಿರುವುದಿಲ್ಲ ಎಂದು. ತಂದೆ ಸತ್ಯವನ್ನೇ ಹೇಳುತ್ತಾರೆ, ಅವಶ್ಯವಾಗಿ ಸತ್ಯ ಹೇಳುತ್ತಾರೆ. ಆದರೆ ಅದನ್ನು ಸಿದ್ಧಪಡಿಸುವುದು ಯಾರ ಕೆಲಸ? ಯಾರ ಕೆಲಸ? ಮಕ್ಕಳ ಕೆಲಸ. ತಂದೆ ಹೇಳಿರುವುದು ಸುಳ್ಳಲ್ಲ. ಉದಾಹರಣೆಗೆ, ಯಾವುದಾದರೂ ಮಗುವಿಗೆ ಹೇಳಿದೆವು, ನೀವು ಇದನ್ನು ಮಾಡಬೇಕು ಅಥವಾ ನೀವು ಇದನ್ನು ಮಾಡಬಹುದು, ನಿಮ್ಮೊಳಗೆ ಇದು ಇದೆ ಎಂದು. ಈಗ ಮಗು ಯೋಚಿಸಿದನು, ತಂದೆ ಹೇಳಿದ್ದಾರಲ್ಲ, ಈ ರೀತಿ ಆಗುತ್ತದೆ ಎಂದು, ಹಾಗೇ ಆಗುತ್ತದೆ ಎಂದು. ಆಗುತ್ತದೆ, ಆಗಿ ಹೋಗುತ್ತದೆ. ಈಗ ತಂದೆ ಹೇಳಿದರು, ನನ್ನ ರಾಜ ಮಗು ಎಂದು. ಪ್ರತಿಯೊಂದು ಮಗು ರಾಜ ಅಲ್ಲವೇ? ಹೇಳಿದ್ದಾರಲ್ಲವೇ ತಂದೆ, ಮಕ್ಕಳೇ, ನೀವು ರಾಜರಾಗುತ್ತೀರಿ ಅಥವಾ ನೀವು ರಾಣಿಯಾಗುತ್ತೀರಿ? ಈಗ ಹೇಳಿ. ರಾಜನೂ ಆಗುತ್ತಾನೆ, ರಾಣಿಯೂ ಆಗುತ್ತಾನೆ. ಆದರೆ ರಾಜ ಮತ್ತು ರಾಣಿಯಾಗಲು ಪುರುಷಾರ್ಥವೇ ಮಾಡದಿದ್ದರೆ ಇದರ ಅರ್ಥವೇನೆಂದರೆ, ಜನ್ಮವೇನೋ ರಾಜನ ಮನೆಯಲ್ಲಿ ಸಿಕ್ಕಿತು, ಆದರೆ ಯೋಗ್ಯನಲ್ಲ. ಹಾಗಾದರೆ ಗದ್ದುಗೆಯನ್ನು ಹೇಗೆ ನಡೆಸುತ್ತಾರೆ? ಅಂದರೆ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಹೇಗೆ ಮಾಡುತ್ತಾರೆ? ರಾಜ ರಾಣಿಯಾಗುವುದು ಒಂದು ಸಣ್ಣ ಸಾಮಾನ್ಯ ವಿಷಯ. ಆದರೆ ಅದರ ಮುಂದೆ ಯೋಗ್ಯ ಎಂದು ಸೇರಿಸಿ ಯೋಗ್ಯ ರಾಜ ರಾಣಿಯಾಗುವುದು, ಇದು ಬಹಳ ಮಹಾನ್ ವಿಷಯ. ತಂದೆ ಎಲ್ಲರಿಗೂ ರಾಜ ರಾಜ ಎನ್ನುತ್ತಾರೆ, ಹಾಗೆ ಹೇಳುತ್ತಾರೆ ತಾನೆ. ಆದರೆ ನಾವು ಮಕ್ಕಳಿಂದ ಇದನ್ನು ಕೇಳಲು ಬಯಸುತ್ತೇವೆ. ಹೌದು, ನೀವು ಒಬ್ಬ ಯೋಗ್ಯ ರಾಜ ಮತ್ತು ಯೋಗ್ಯ ರಾಣಿ. ಈಗ ರಾಜನ ಮನೆಯಲ್ಲಿ ಜನ್ಮ ಪಡೆದವನು ಯಾರಾದನು? ರಾಜನಾದನು. ಆದರೆ ಯೋಗ್ಯನಲ್ಲದಿದ್ದರೆ ಬರೀ ರಾಜನಿಂದ ಏನು ಮಾಡುವುದು? ತಿನ್ನುತ್ತಾರೆ, ಕುಡಿಯುತ್ತಾರೆ, ಐಷಾರಾಮಿ ಜೀವನ ನಡೆಸುತ್ತಾರೆ, ಅಥವಾ ಏನೋ ಸ್ವಲ್ಪ ಇರುತ್ತದೆ. ಆ ರಾಜತ್ವವು ಮುಂದಿನ ಜನ್ಮಕ್ಕೆ ಕಿತ್ತುಕೊಳ್ಳಲ್ಪಡುತ್ತದೆ. ಯೋಗ್ಯರಾಗುವುದು ವರದಾನವನ್ನು ಫಲೀಭೂತಗೊಳಿಸುವುದು. ವರದಾನ ಒಂದು ಬೀಜವಾಗಿದೆ. ತಂದೆಯ ಶಬ್ದಗಳು ಬೀಜಗಳಾಗಿವೆ. ಅವುಗಳನ್ನು ಬಿತ್ತುವುದು ಮಕ್ಕಳ ಕೆಲಸ. ತಂದೆ ಮಕ್ಕಳ ಮಡಿಲಿಗೆ ವರದಾನಗಳ ಬೀಜಗಳನ್ನು ಮೊದಲಿನಿಂದಲೂ ಹಾಕಿದ್ದಾರೆ. ಮಕ್ಕಳು ಅವುಗಳನ್ನು ಬಿತ್ತದಿದ್ದರೆ ಆ ಬೀಜ ಬೀಜವಾಗಿಯೇ ಉಳಿಯುತ್ತದೆ. ಅದರಲ್ಲಿ ಹಣ್ಣು ಬರುವುದಿಲ್ಲ, ಅದು ಫಲಪ್ರದವಾಗುವುದಿಲ್ಲ. ನಂತರ ಮಕ್ಕಳು ತಂದೆಗೆ ದೂರು ನೀಡುತ್ತಾರೆ, ತಂದೆ ಹೇಳಿದ್ದರು, ಮತ್ತೆ ಆ ವರದಾನ ಏಕೆ ಸತ್ಯವಾಗಲಿಲ್ಲ? ಆದ್ದರಿಂದ ತಂದೆಗೆ ದೂರು ನೀಡುವ ಬದಲು ಎಲ್ಲ ಮಕ್ಕಳು ತಮ್ಮ ಮೇಲೆ ಪುರುಷಾರ್ಥ ಮಾಡಿದರೆ ತಂದೆ ನೀಡಿದ ವರದಾನವನ್ನು
ಅಥವಾ ತಂದೆ ನೀಡಿದ ಬೀಜವನ್ನು ಫಲೀಭೂತಗೊಳಿಸಲು ಪ್ರಯತ್ನಿಸಿದರೆ ಅದನ್ನು ಯೋಗ್ಯ ಮಹಾರಾಜ, ಯೋಗ್ಯ ಮಹಾರಾಣಿ ಎನ್ನಲಾಗುವುದು. ಈಗ ಮಕ್ಕಳು ಭೇಟಿಯಾಗುತ್ತಾರೆ. ಬಾಬಾ ಬಂದಿದ್ದಾರೆ, ನಡೆಯಿರಿ ಬಾಬನನ್ನು ಭೇಟಿಯಾಗೋಣ ಎಂದು. ಭೇಟಿಯಾದರು ಅಂದರೆ ಬಾಬನ ಮಿಲನ ಮಾಡಿದರು. ಮತ್ತು ಏನು ಮಿಲನ ಮಾಡುವುದರಿಂದ ಸಂಪೂರ್ಣರಾದರೆ? ಯಾರೂ ಸಂಪೂರ್ಣರಾಗಲು ಸಾಧ್ಯವಿಲ್ಲ. ಮಿಲನವು ಆತ್ಮವನ್ನು ಸಂಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಮಿಲನವು ಆತ್ಮಕ್ಕೆ ರೆಕ್ಕೆಗಳನ್ನು ಅವಶ್ಯವಾಗಿ ಕೊಡಬಲ್ಲದು. ರೆಕ್ಕೆಗಳನ್ನು ಹಚ್ಚಿಕೊಂಡು ಹಾರುತ್ತಲೇ ಇಲ್ಲವೆಂದರೆ ಏನು ಪ್ರಯೋಜನ? ಆದ್ದರಿಂದ ಒಂದು ರೆಕ್ಕೆಯನ್ನು ಹಿಡಿದು ಕುಣಿದಂತಾಯಿತು ಅಲ್ವಾ? ಹಾರಬಹುದು, ಆಕಾಶವನ್ನು ಮುಟ್ಟಬಹುದು. ಆದರೆ ಮಕ್ಕಳಿಗೆ ಬರೀ ಈ ನಶೆ ಇರುತ್ತದೆ. ನಾವು ಬಾಬನನ್ನು ಭೇಟಿಯಾದೆವು, ಮಿಲನ ಮಾಡಿದೆವು, ರೆಕ್ಕೆಗಳನ್ನು ಹಚ್ಚಿಕೊಂಡು ಅಲೆಯುತ್ತಿದ್ದಾರೆ. ಭೇಟಿಯಾಗಿದ್ದೇವೆ, ಮಿಲನ ಮಾಡಿದ್ದೇವೆ ಎಂದು. ಆ ರೆಕ್ಕೆಗಳ ಪ್ರಯೋಜನವೇನು? ಮಕ್ಕಳು ಹಾರಾಟ ನಡೆಸದಿದ್ದರೆ ಹಾಗಾದರೆ ರೆಕ್ಕೆಗಳು ಸಿಕ್ಕಿ ಏನು ಪ್ರಯೋಜನ? ಆದ್ದರಿಂದ ನಾವು ಬಹುಪಾಲು ಮಕ್ಕಳಿಗೆ ಇದನ್ನೇ ಹೇಳಲು ಬಯಸುತ್ತೇವೆ. ತಂದೆಯೊಂದಿಗೆ ಮಿಲನವಂತೂ ಮಾಡಿದ್ದೀರಿ, ಆದರೆ ರೆಕ್ಕೆಗಳಿಂದ ಹಾರಲೇ ಇಲ್ಲವೆಂದರೆ ರೆಕ್ಕೆಗಳನ್ನು ಪಡೆದು ಇಷ್ಟೊಂದು ಶ್ರಮ ಪಟ್ಟಿದ್ದೇಕೆ? ಏನು ಪ್ರಯೋಜನ? ಅದರ ಪುರುಷಾರ್ಥವೇನಾಯಿತು? ಓದಿ ಡಿಗ್ರಿ ಪಡೆದಿದ್ದೀರಿ, ಡಿಗ್ರಿ ಪೆಟ್ಟಿಗೆಯಲ್ಲಿದೆ. ಡಿಗ್ರಿ ಪಡೆದಿದ್ದಕ್ಕೆ ಏನು ಅರ್ಥ? ಇಷ್ಟೊಂದು ಪರಿಶ್ರಮ ಪಟ್ಟು ಡಿಗ್ರಿ ಪಡೆದಿದ್ದೀರಿ ಮತ್ತು ಡಿಗ್ರಿಯ ಬಳಕೆಯೇ ಇಲ್ಲ. ಬರೀ ಕೇವಲ ಪ್ರಪಂಚಕ್ಕೆ ಹೇಳುತ್ತಾ ಅಲೆಯುತ್ತಿದ್ದೀರಿ, ನಮ್ಮ ಬಳಿ ಇಂತಹ ಡಿಗ್ರಿ ಇದೆ ಎಂದು, ನಮ್ಮ ಬಳಿ ಈ ಡಿಗ್ರಿ ಇದೆ, ನಮ್ಮ ಬಳಿ ಈ ಡಿಗ್ರಿ ಇದೆ ಎಂದು. ಈಗ ಅದನ್ನು ಬಳಸಿದಾಗ ಮಾತ್ರ ಯೋಗ್ಯತೆ ಬರುತ್ತದಲ್ಲವೇ? ಓದಿದ್ದನ್ನು ಪ್ರಾಯೋಗಿಕವಾಗಿ ತರದಿದ್ದರೆ, ಇದ್ದಕ್ಕಿದ್ದಂತೆ ಎಲ್ಲಾದರೂ ಕೆಲಸ ಸಿಕ್ಕರೆ ಅಥವಾ ಆಡಳಿತ ನಡೆಸಲು ಕೂರಿಸಿದರೆ, ಬರೀ ಡಿಗ್ರಿ ಇದೆ ಆದರೆ ಅನುಭವವಿಲ್ಲ, ಪುರುಷಾರ್ಥವಿಲ್ಲ ಎಂದರೆ ಹೇಗೆ ಆಡಳಿತ ನಡೆಸುತ್ತೀರಿ? ಹೇಗೆ ರಾಜ್ಯ ನಡೆಸುತ್ತೀರಿ? ರಾಜತ್ವವು ಆತ್ಮದ ನರನಾಡಿಗಳಲ್ಲಿ ಇರಬೇಕು. ಆಡಳಿತ ನಡೆಸುವುದು ಆತ್ಮದ ಪ್ರತಿಯೊಂದು ರೋಮ ರೋಮಗಳಲ್ಲಿ ಇರಬೇಕು, ಪ್ರಾಕ್ಟಿಕಲ್ನಲ್ಲಿ ಇರಬೇಕು. ಆಗ ಆ ವರದಾನ ಫಲೀಭೂತವಾಗಿದೆ. ಆಗ ಹೇಳುತ್ತೇನೆ, ನೀವು ಒಬ್ಬ ಯೋಗ್ಯ ರಾಜ, ಒಬ್ಬ ಯೋಗ್ಯ ರಾಣಿ ಎಂದು, ಅಲ್ಲವೇ? ಆದ್ದರಿಂದ ಇದನ್ನು ಎಲ್ಲರಿಗೂ ಮೆಸೇಜ್ ಕೊಡಿ, ಎಲ್ಲರಿಗೂ ಮೆಸೇಜ್. ಎಲ್ಲರೂ ಪ್ರಾಯೋಗಿಕವಾಗಿ ಮಾಡಿದಾಗ ಪ್ರಾಯೋಗಿಕ ಪ್ರಮಾಣ ಸಿಗುತ್ತದೆ. ಈ ವಿಷಯಗಳನ್ನು ಸದಾ ಎಲ್ಲಾ ಮಕ್ಕಳು ನೆನಪಿನಲ್ಲಿಡಿ. ಮಾತಿನ ರಾಜನಲ್ಲ, ಕರ್ಮದ ರಾಜನಾಗಬೇಕು. ಏನಾದರೂ ಕೇಳಬೇಕಿದೆಯೇ? ರಾಯ್ಪುರದಲ್ಲಿ ಬಟ್ಟಿ ಇಟ್ಟಿದ್ದೇವೆ ಬಾಬಾ, ಒಳ್ಳೆಯ ವಿಷಯ ಅಲ್ಲವೇ? ಬಟ್ಟಿ ಇಟ್ಟಿದ್ದೀರಿ, ಆದರೆ ಸಂಕಲ್ಪದ ಬಗ್ಗೆ ಒಂದು ಸಂಕಲ್ಪವನ್ನು ಬಹಳ ಒಳ್ಳೆಯದನ್ನು ಮಾಡಿ. ಬಟ್ಟಿಯಲ್ಲಿ ಏನು ಮಾಡಬೇಕು? ಯಾವ ಸಂಕಲ್ಪ ಮಾಡಿ ಕುಳಿತುಕೊಳ್ಳಬೇಕು? ಮಕ್ಕಳು ಬಟ್ಟಿಗೆ ಬರುತ್ತಾರೆ, ಕೇವಲ ಬರುತ್ತಾರೆ, ಏಕೆಂದರೆ ಬಾಬನ ಮನೆಯಿಂದ ಕರೆದಿದ್ದಾರೆ. ಅದಕ್ಕಾಗಿ ಕೆಲವರು ಬರುತ್ತಾರೆ ಆರಾಮಾಗಿ ಊಟ ತಿಂಡಿ ಸಿಗುತ್ತದೆ ಎಂದು, ಬರೀ ವಿಶ್ರಾಂತಿ ಮಾಡುತ್ತೇವೆ ಎಂದು. ಕೆಲವರು ಬರುತ್ತಾರೆ ಸತ್ಯ ಪುರುಷಾರ್ಥ ಮಾಡಲು, ಮತ್ತು ಇದು ಎಂತಹ ಅವಕಾಶ ಸಿಕ್ಕಿದೆ ಎಂದು ಯೋಚಿಸಿ ಬರುತ್ತಾರೆ. ಹೃದಯದಿಂದ ತಂದೆಗೆ ಧನ್ಯವಾದ ಅರ್ಪಿಸುತ್ತಾರೆ. ಮಕ್ಕಳು, ಧನ್ಯವಾದ ಬಾಬಾ, ಇಷ್ಟು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಂದು. ಮತ್ತು ಕೆಲವು ಮಕ್ಕಳು ತಮ್ಮ ಕೆಲಸ ಮಾಡಿಕೊಳ್ಳಲು ಬರುತ್ತಾರೆ, ಬೇರೆಯವರ ನಂಬರ್ ಪಡೆದುಕೊಳ್ಳಲು, ಆರ್ಥಿಕವಾಗಿ ಅವರಿಂದ ನಾವು ಸಹಾಯ ಕೇಳಬಹುದು ಎಂದು. ಆದ್ದರಿಂದ ನಾವು ಹೇಳುತ್ತೇವೆ, ಎಲ್ಲಾ ಮಕ್ಕಳು ಬಟ್ಟಿಗೆ ಬರುತ್ತಿದ್ದಾರೆ, ಬಟ್ಟಿಗೆ ಬರುತ್ತಿದ್ದಾರೆ, ಹೆಸರಿಗೆ ಬಟ್ಟಿ, ಆದರೆ ನಿಜವಾಗಿಯೂ ಬಟ್ಟಿ ಮಾಡಿ ಹೋಗಲಿ, ನಿಜವಾಗಿಯೂ ಪ್ರಾಕ್ಟಿಕಲ್ನಲ್ಲಿ ಪುರುಷಾರ್ಥ ಮಾಡಿ ಹೋಗಲಿ, ನಿಜವಾಗಿಯೂ ತಂದೆ ಮಕ್ಕಳಿಗೆ ಕೊಟ್ಟ ಗುರಿಯನ್ನು ಸಾಧಿಸಿ ಹೋಗಲಿ. ಕೆಲವರು ಬಟ್ಟಿಗೆ ಇಲ್ಲಿ ಬರುತ್ತಾರೆ ಮತ್ತು ಮಲಗುತ್ತಾರೆ. ಆದ್ದರಿಂದ ನಾವು ಮಕ್ಕಳಿಗೆ ಇದನ್ನೇ ಹೇಳುತ್ತೇವೆ, ನೀವು ಮಕ್ಕಳು ಮನೆಗೆ ಬನ್ನಿರಿ ಮತ್ತು ಅದರ ಲಾಭ ಪಡೆಯಿರಿ. ಆ ಕ್ಷಣದ ಆ ಸಮಯದ ಹಾನಿ ಮಾಡಬೇಡಿರಿ, ನಷ್ಟ ಮಾಡಿಕೊಳ್ಳಬೇಡಿರಿ. ಏಕೆಂದರೆ ನಿಮ್ಮ ಬಳಿ 10 ದಿನ ಅಥವಾ 15 ದಿನ ಇದ್ದರೆ ಆ 15 ದಿನ ನೀವು ಪ್ರಪಂಚದಿಂದ ದೂರ, ಕಾರ್ಯ ವ್ಯವಹಾರದಿಂದ ದೂರ, ಎಲ್ಲದರಿಂದ ದೂರ ಬನ್ನಿರಿ. ಒಂದು ಸಂಕಲ್ಪದಲ್ಲಿ ತಂದೆಯೊಂದಿಗೆ
ಒಬ್ಬ ತಂದೆಯೊಂದಿಗೆ ಸಂಪೂರ್ಣವಾಗಿ ಬೆಸೆದುಕೊಳ್ಳಿ. ಅಂತಹ ಬಟ್ಟಿ ಇರಬೇಕು. ಸಮಯ ವ್ಯರ್ಥ ಮಾಡಬಾರದು ಅಲ್ಲವೇ? ಕೆಲವೊಮ್ಮೆ ಮಕ್ಕಳು ಬರುತ್ತಾರೆ, ಒಬ್ಬಿಬ್ಬರಲ್ಲಿ ಸಿಲುಕಿಕೊಳ್ಳುತ್ತಾರೆ, ಅಂದ್ರೆ ಪರಸ್ಪರರಲ್ಲಿ ಸಿಲುಕಿಕೊಳ್ಳುತ್ತಾರೆ. ಸಿಲುಕಿಕೊಳ್ಳಬೇಕಾದದ್ದು ಯಾರಲ್ಲಿ? ಬಾಬನಲ್ಲಿ. ಆದರೆ ಆತ್ಮಗಳು ಪರಸ್ಪರ ಸಿಲುಕಿಕೊಳ್ಳುತ್ತವೆ. ಕೆಲವು ಮಕ್ಕಳು ಅದಕ್ಕಾಗಿ ಬರುತ್ತಾರೆ ಮತ್ತು ಸಂಗಾತಿಯನ್ನು ಕೇಳುತ್ತಾರೆ, ಅಂದ್ರೆ ಜೊತೆಗಾರರನ್ನು ಕೇಳುತ್ತಾರೆ, ನೀವು ಬರುತ್ತೀರಾ ಎಂದು. ಅವರು ಹೌದು ನಾವು ಬರುತ್ತೇವೆ ಎಂದು ಹೇಳುತ್ತಾರೆ. ಸರಿ, ಹಾಗಾದರೆ ನಾನು ಬರುತ್ತೇನೆ ಎನ್ನುತ್ತಾರೆ. ಒಳ್ಳೆಯದು. ನೀವು ಬರದಿದ್ದರೆ ನಾವು ಬರುವುದಿಲ್ಲ. ಇವರು ಪ್ರೇಮಿ ಮಕ್ಕಳಲ್ಲ. ಅಂತಹ ಮಕ್ಕಳು ಬರದಿದ್ದರೆ ಬಹಳ ಒಳ್ಳೆಯದು. ಅವರು ಬಟ್ಟಿ ಮಾಡಲು ಬರುವುದಿಲ್ಲ. ನಂತರ ಅವರು ಪರಸ್ಪರರಿಗಾಗಿ ಬಂದರಲ್ಲ. ಪರಸ್ಪರರಿಗಾಗಿ ಬರುವುದು ಇದು ಬಟ್ಟಿಯ ಒಳ್ಳೆಯ ಲಕ್ಷಣವಲ್ಲ. ಬಟ್ಟಿಗೆ ಬರುವುದು ಎಂದರೆ ಒಬ್ಬಿಬ್ಬರಿಗಾಗಿ ಅಲ್ಲ, ತಂದೆಗಾಗಿ ಬರುವುದು. ಅರೆ, ಒಮ್ಮೆಯಾದರೂ ತಂದೆಯನ್ನು ಕೇಳಿ ಅಲ್ಲವೇ? ಕೆಲವು ಮಕ್ಕಳು ಯೋಚಿಸುತ್ತಾರೆ, ಹೋಗಿ ಏನು ಮಾಡುವುದು ಎಂದು. ಆದ್ದರಿಂದ ಹೀಗೆ ಯೋಚಿಸುವುದು ಕೂಡ ತಪ್ಪು. ಬನ್ನಿ, ಆದರೆ ಬರುವ ಮೊದಲು ನಿಮ್ಮ ಮನಸ್ಸನ್ನು ಹೀಗೆ ಸಿದ್ಧಪಡಿಸಿಕೊಳ್ಳಿ. ನಾನು ಈ 10 ದಿನಗಳಲ್ಲಿ ಸಂಪೂರ್ಣವಾಗಿ ನನ್ನ ಲೈನ್ ಕ್ಲಿಯರ್ ಇಟ್ಟುಕೊಳ್ಳುತ್ತೇನೆ ಮತ್ತು ಸಿಗ್ನಲ್ ಮೇಲೆ ಕಳುಹಿಸಬೇಕು. ಮೇಲಿನಿಂದ ನನಗೆ ನನ್ನ ಬಾಬಾನ ಮೆಸೇಜ್ ಸಿಗುತ್ತದೆ. ಸರಿ ತಾನೆ? ಇಷ್ಟೊಂದು ಮಕ್ಕಳು ಒಟ್ಟಿಗೆ ಕುಳಿತು ಸಿಗ್ನಲ್ ಕೊಟ್ಟರೆ ತಂದೆಯಿಂದ ಮಕ್ಕಳಿಗೆ ಬಹಳ ಪಟ್ಟು, ಅನೇಕ ಪಟ್ಟು ಶುಭ ಹಾರೈಕೆಗಳು, ವರದಾನಗಳು ಸಿಗುತ್ತವೆ. ಆದರೆ ಫಲೀಭೂತಗೊಳಿಸಿಕೊಳ್ಳುವುದು ಮಕ್ಕಳ ಕೆಲಸ. ಆದ್ದರಿಂದ ಬಟ್ಟಿಗೆ ಆಗಮಿಸಿ. ಆದರೆ ಆಗಮಿಸುವ ಮೊದಲು ಒಂದು ಸಂಕಲ್ಪ ಅವಶ್ಯವಾಗಿ ಮಾಡಿ. ನಾನು ಸಮಯ ವ್ಯರ್ಥ ಮಾಡಲು ಅಲ್ಲ, ನಾನು ನಿಜವಾಗಿಯೂ ನನ್ನ ಮಾನಸಿಕ ಸ್ಥಿತಿಯನ್ನು ಬಹಳ ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಲು ತಂದೆಯ ದ್ವಾರಕ್ಕೆ ಬಂದಿದ್ದೇನೆ, ತಂದೆಯ ಮನೆಗೆ ಬಂದಿದ್ದೇನೆ ಎಂದು. ಸರಿ ತಾನೆ? ಎಲ್ಲರಿಗೂ ಬಟ್ಟಿಯ ಮೆಸೇಜ್ ಕೊಡಿ. ಎಲ್ಲರೂ ಆಗಮಿಸಿ. ಆಗಮಿಸುವುದು ಯಾರಿಗಾಗಿ? ಸರಿ ತಾನೆ? ಪ್ರತಿಯೊಬ್ಬ ಆ ಮಗು ಸಮರ್ಪಿತ ಯಾರು? ತಂದೆಗಾಗಿ ಇದ್ದಾರೋ, ಯಾರು ತಂದೆಗೆ ಸಮರ್ಪಿತರಾಗಿದ್ದಾರೋ ಅವರೇ ಮಹಾನ್. ಸಮರ್ಪಿತ ಎನ್ನುವುದು ಒಂದು ಹೇಳುವುದಕ್ಕೆ, ಇನ್ನೊಂದು ನಿಜವಾಗಿಯೂ ಸಮರ್ಪಿತ. ಆದ್ದರಿಂದ ಯಾವ ಮಕ್ಕಳು ನಿಜವಾಗಿಯೂ ಸಮರ್ಪಿತರಾಗಿದ್ದಾರೋ ಅವರು ಈ ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲಿ ಕುಳಿತಿದ್ದಾರೆ. ಯಾರು ತಂದೆಯ ಮೇಲೆ ಸಮರ್ಪಿತರಾಗಿದ್ದಾರೋ, ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಅವರು ಸಮರ್ಪಿತರ ಪಟ್ಟಿಯಲ್ಲೇ ಇಲ್ಲ. ಯಾರು ತಂದೆಯ ಶ್ರೀಮತದಂತೆ ನಡೆಯುತ್ತಾರೋ ಅವರು ಈ ಸೃಷ್ಟಿಯ ಯಾವುದೇ ಮೂಲೆಯಲ್ಲಿ ಕುಳಿತಿರಲಿ, ಅವರು ಎಲ್ಲೇ ಇರಲಿ, ಬ್ರಾಹ್ಮಣ ಪರಿವಾರದಲ್ಲಿರಲಿ, ಭಕ್ತರಾಗಿರಲಿ, ಜ್ಞಾನಿ ಅಜ್ಞಾನಿ ಯಾರೇ ಆಗಿರಲಿ, ಯಾರು ತಂದೆಗಾಗಿ ಸಂಪೂರ್ಣವಾಗಿ ಸರೆಂಡರ್ ಮತ್ತು ನಿಶ್ಚಿಂತ ಬೇಫಿಕರ್ ಆಗಿರುತ್ತಾರೆ, ಶ್ರೀಮತದಂತೆ ನಡೆಯುತ್ತಿದ್ದಾರೋ ಅವರೇ ನಮ್ಮ ಸಮರ್ಪಿತ ಮಗು. ಇಡೀ ಸಂಸಾರವೇ ಅಲ್ಲವೇ? ಆದ್ದರಿಂದ ಇಡೀ ಸಂಸಾರ ನಮ್ಮ ಮನೆ. ಆದ್ದರಿಂದ ಸಂಸಾರದಲ್ಲಿ ಅನೇಕ ಮಕ್ಕಳಿದ್ದಾರೆ. ದೇಹದವರೂ ಇದ್ದಾರೆ ಮತ್ತು ದೇಹವಿಲ್ಲದವರೂ ಇದ್ದಾರೆ. ಯಾರು ನಿಜವಾಗಿಯೂ ಸಮರ್ಪಿತರಾಗಿದ್ದಾರೋ, ಬಾಬಾ ನಾನು ನಿಮ್ಮ ಮೇಲೆ ಸಂಪೂರ್ಣವಾಗಿ ಸಮರ್ಪಿತನಾಗಿದ್ದೇನೆ, ಸರೆಂಡರ್ ಆಗಿದ್ದೇನೆ. ಮನಸ್ಸು, ವಚನ, ಕರ್ಮ, ತನುವಿನಿಂದ, ಮನಸ್ಸಿನಿಂದ ಎಲ್ಲಾ ರೀತಿಯಿಂದ ಸಮರ್ಪಿತನಾಗಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪ ನಿಮಗಾಗಿ ನಡೆಯಲಿ. ಅವರನ್ನು ನಾವು ಸಮರ್ಪಿತರ ಪಟ್ಟಿಯಲ್ಲಿ ಸೇರಿಸುತ್ತೇವೆ. ಉಳಿದಂತೆ ಅವರು ಪಂಡಿತರಾಗಿರಲಿ, ಪೂಜಾರಿಯಾಗಿರಲಿ, ಸನ್ಯಾಸಿಯಾಗಿರಲಿ, ಅಥವಾ ವರ್ತಮಾನದಲ್ಲಿ ಮಕ್ಕಳು ತಂದೆಯ ಮನೆಯಲ್ಲಿಯೇ ವಾಸಿಸುತ್ತಿರಲಿ, ಅಥವಾ ಬ್ರಾಹ್ಮಣ ಪರಿವಾರ ಮಧುಬನದಲ್ಲಿ ಅಥವಾ ಸೆಂಟರ್ನಲ್ಲಿ ಅಥವಾ ಎಲ್ಲೇ ವಾಸಿಸುತ್ತಿರಲಿ, ಶ್ರೀಮತ ಇಲ್ಲದಿದ್ದರೆ, ಮಕ್ಕಳು ಒಬ್ಬರಿಗೊಬ್ಬರು ದುಃಖ ಕೊಡುತ್ತಿದ್ದರೆ, ಪ್ರೇಮದ ಭಾವನೆ ಇಲ್ಲದಿದ್ದರೆ, ಕರ್ಮದಲ್ಲಿ ತಂದೆಯ ನೆನಪು ಇಲ್ಲದಿದ್ದರೆ ಅವರು ಸಮರ್ಪಿತರಲ್ಲ. ಅವರು ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಹಿರಿಯರಾಗಿರಲಿ, ಯಾರೇ ಆಗಿರಲಿ, ನಾವು ಸಮರ್ಪಿತರನ್ನು ಬೇರೆ ದೃಷ್ಟಿಕೋನದಿಂದ ನೋಡುತ್ತೇವೆ. ಸಮರ್ಪಿತರಾಗಿಯೂ ಅದೇ ಕರ್ಮಗಳಿದ್ದರೆ ಹೊರಗಿದ್ದಾಗ ಹೇಗಿತ್ತು ಹಾಗೆಯೇ.
ಆಗ ಸಮರ್ಪಿತ ಎನ್ನುವುದರ ಅರ್ಥವೇ ಉಲ್ಟಾ ಆಗುತ್ತದೆ. ನಮಗೆ ಸಮರ್ಪಿತ ಎಂದರೆ ಯಾರು ಗೃಹಸ್ಥದಲ್ಲಿದ್ದು ತಂದೆಯ ಶ್ರೀಮತದಂತೆ ನಡೆಯುತ್ತಾರೋ ಆ ಹೆಣ್ಣು ಮಕ್ಕಳು ಅಥವಾ ಆ ಮಕ್ಕಳು, ಸಹೋದರಿಯರು ಸಹೋದರರು ಯಾರು ಪರಿವಾರದಲ್ಲಿದ್ದು ನಮಗಾಗಿ ಸಮರ್ಪಿತರಾಗಿದ್ದಾರೋ, ಯಾರು ತಂದೆಯ ಯಜ್ಞದಲ್ಲಿದ್ದು ಚೆನ್ನಾಗಿ ಶ್ರೀಮತದಂತೆ ನಡೆಯುತ್ತಾರೋ, ತಂದೆಯ ನೆನಪಿನಲ್ಲಿ ಮುಳುಗಿರುತ್ತಾರೋ ಅವರು ನಮಗೆ ಸಮರ್ಪಿತರು. ಈಗ ಯಾರು ಈ ಎಲ್ಲಾ ವಿಷಯಗಳನ್ನು ನಂಬುವುದೇ ಇಲ್ಲವೋ, ಅಥವಾ ಗೃಹಸ್ಥದವರಾಗಿರಲಿ ಅಥವಾ ತಂದೆಯ ಮನೆಯಲ್ಲಿ ವಾಸಿಸುವವರಾಗಿರಲಿ ಅಥವಾ ಯಾರೇ ಆಗಿರಲಿ, ನಂತರ ಅವರು ಯಾರು ಸಮರ್ಪಿತರಲ್ಲ ಅಲ್ಲವೇ? ಆದ್ದರಿಂದ ಇದು ಸಮರ್ಪಿತದ ವ್ಯಾಖ್ಯಾನವಾಗಿದೆ. ಸಮರ್ಪಿತದ ವ್ಯಾಖ್ಯಾನವನ್ನು ನಾವು ಹೇಳಿದ್ದೇವೆ. ಲೌಕಿಕ ಮನೆಯಲ್ಲಿದ್ದು ಅಹಂಕಾರದಲ್ಲಿದ್ದರೆ, ಶ್ರೀಮತದಂತೆ ಇಲ್ಲದಿದ್ದರೆ ಸಮರ್ಪಿತರಲ್ಲ. ಮತ್ತು ತಂದೆಯ ಮನೆಯಲ್ಲಿದ್ದು ಶ್ರೀಮತದಂತೆ ಇಲ್ಲದಿದ್ದರೆ ಆಗಲೂ ಸಮರ್ಪಿತರಲ್ಲ. ಸರಿತಾನೆ? ನಮಗೆ ಬಹಳಷ್ಟು ಮಕ್ಕಳು, ಎಲ್ಲರೂ ಒಂದೇ ರೀತಿಯ ಮಕ್ಕಳು. ಆದ್ದರಿಂದ ಯಾರು ಎಲ್ಲೇ ಕುಳಿತಿರಲಿ, ಕಾಡಿನಲ್ಲಿ ಕುಳಿತು ಸಮರ್ಪಣೆ ಮಾಡುತ್ತಿದ್ದಾರಲ್ಲ, ಲೌಕಿಕ ಡ್ಯೂಟಿ ಮಾಡುತ್ತಿದ್ದರು, ಕಾಡಿನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರು, ತಂದೆಯನ್ನು ಪ್ರೀತಿಸುತ್ತಿದ್ದಾರೆ, ತಂದೆಯ ಮೇಲೆ ಬಲಿಹಾರಿಯಾಗಿದ್ದಾರೆ. ನಮಗೆ ಅವರು ನಮ್ಮ ಹೃದಯಕ್ಕೆ ಹತ್ತಿರವಾದ ಸಮರ್ಪಿತ ಮಗು ತಾನೇ. ಆದ್ದರಿಂದ ಈ ಸಮರ್ಪಿತ ಎಂಬ ಶಬ್ದವನ್ನು ಬದಲಾಯಿಸಿ ಅದರ ಬದಲು ಬೇರೆ ಶಬ್ದ ತನ್ನಿ. ಮೊದಲು ಸಮರ್ಪಣೆಯ ವ್ಯಾಖ್ಯಾನವನ್ನು ಎಲ್ಲರಿಗೂ ಕಲಿಸಿ. ಗೃಹಸ್ಥದಲ್ಲಿರಲಿ ಅಥವಾ ಸಮರ್ಪಿತ ಅಂದರೆ ಯಾರು ಮನೆಯಲ್ಲಿ, ತಂದೆಯ ಮನೆಯಲ್ಲಿರಲಿ ಅಥವಾ ಗೃಹಸ್ಥದಲ್ಲಿರಲಿ ಅಥವಾ ಎಲ್ಲೇ ಇರಲಿ, ಎಲ್ಲರಿಗೂ ಸಮರ್ಪಿತದ ವ್ಯಾಖ್ಯಾನವನ್ನು ಅವಶ್ಯವಾಗಿ ತಿಳಿಸಿ. ತಂದೆ ಸಮರ್ಪಿತ ಎಂದು ಯಾರಿಗೆ ಹೇಳುತ್ತಾರೆ? ಸರಿತಾನೆ? ಸಮರ್ಪಿತ ಎಷ್ಟು ಒಳ್ಳೆಯ ಶಬ್ದ. ಸಮರ್ಪಣೆ, ಸಮರ್ಪಣೆ ಉದಾಹರಣೆಗೆ ಲೌಕಿಕ ಪ್ರಪಂಚದಲ್ಲಿ ಪಾರ್ಟ್ನರ್ ಒಬ್ಬರಿಗೊಬ್ಬರು ಸಮರ್ಪಣೆ ಮಾಡಿಕೊಳ್ಳುತ್ತಾರೆ. ನೀವು ನಮ್ಮವರು, ನಾವು ನಿಮ್ಮವರು. ಹಾಗೆ ತಂದೆಯ ಮೇಲೆ ಮಕ್ಕಳು ಸಮರ್ಪಣೆ ಮಾಡಿದರೆ ಎಷ್ಟು ಒಳ್ಳೆಯ ವಿಷಯ ಅಲ್ಲವೇ? ಹೇಳಿ. ಈಗ ಮಯ್ಯಾರ ಜೀವನ ಕಥೆಯ 2 ಭಾಗಗಳನ್ನು ಎಲ್ಲರಿಗೂ ಕಳುಹಿಸಿದ್ದೆವು. ಒಳ್ಳೆಯದು. ಅದರಿಂದ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯೂ ಸಿಗುತ್ತದೆ. ಪ್ರೇರಣೆ ಎಂದರೆ ಯಾರ ಬುದ್ಧಿಯಲ್ಲಿ ಕಸವಿದೆಯೋ ಅವರು ಏನನ್ನು ಎತ್ತಿಕೊಳ್ಳುತ್ತಾರೆ? ಕಸವನ್ನು. ಮತ್ತು ಯಾರ ಬುದ್ಧಿಯಲ್ಲಿ ಪ್ರೇಮ ಮತ್ತು ಶಿಕ್ಷಣವಿದೆಯೋ ಅವರು ಅಲ್ಲಿಂದಲೂ ಶಿಕ್ಷಣವನ್ನೇ ಪಡೆಯುತ್ತಾರೆ. ಮತ್ತು ಯಾರಿಗೆ ಕೋಪ ಬರುತ್ತದೆಯೋ, ಅಂದರೆ ಎಲ್ಲೋ ಒಂದು ಕಡೆ ಆ ವಿಷಯಗಳು ಮನಸ್ಸಿನಲ್ಲಿದೆ, ಆದ್ದರಿಂದ ಕೋಪ ಬರುತ್ತದೆ. ಆದ್ದರಿಂದ ಪರವಾಗಿಲ್ಲ, ಆದಿಶಕ್ತಿಯ ಶಬ್ದದಿಂದ ಹೊರಬಂದಿದೆಯಲ್ಲ, ಇದರಲ್ಲೂ ಏನೋ ಕಲ್ಯಾಣವಿದೆ. ಇದು ಕೂಡ ಪರಿವರ್ತನೆಯ ಒಂದು ಭಾಗ ತೆರೆದಿರಬಹುದು. ಯಾರದು? ಯಾವ ಹೆಣ್ಣು ಮಕ್ಕಳು ಒದ್ದಾಡುತ್ತಿದ್ದಾರೋ, ಆ ಮಕ್ಕಳು ತಮ್ಮನ್ನೇ ತಾವೇ ಹೀಯಾಳಿಸಿಕೊಳ್ಳುತ್ತಿದ್ದಾರೋ ಅವರಿಗೆ ಧೈರ್ಯ ಸಿಗಲಿ, ಅವರಿಗೆ ಧೈರ್ಯ ಸಿಗಲಿ, ಅವರಿಗೆ ಶಕ್ತಿ ಸಿಗಲಿ. ಅವರು ಒಂದು ಮನಸ್ಸಿನ ಜೈಲಿನಿಂದ ಸ್ವತಂತ್ರರಾಗುತ್ತಾರೆ. ಏಕೆಂದರೆ ಅನೇಕರಿಗೆ ಅನಿಸುತ್ತದಲ್ಲವೇ ನಾವು ಬಹಳ ದೊಡ್ಡ ಪಾಪ ಮಾಡಿದ್ದೇವೆ ಎಂದು. ಏಕೆಂದರೆ ಅವರ ಮನಸ್ಸಿನಲ್ಲಿ ಆ ಧಾರಣೆಯನ್ನು ಮೂಡಿಸಿಬಿಟ್ಟಿದ್ದಾರೆ, ಆ ಧಾರಣೆಯನ್ನು ಸಿದ್ಧಪಡಿಸಿದ್ದಾರೆ. ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ದೀರಿ, ಬಹಳ ದೊಡ್ಡ ತಪ್ಪು ಮಾಡಿದ್ದೀರಿ ಎಂದು. ಗತಕಾಲವನ್ನು ಬಿಟ್ಟು ಮುಂದೆ ಸಾಗಿ ನೋಡಿ. ನಿಮ್ಮ ಮಯ್ಯಾರ ಹೋರಾಟ ಹೇಗಿದೆ, ಹೇಗೆ ತಮ್ಮೊಂದಿಗೆ ತಾವೇ ಸಂಘರ್ಷ ಮಾಡಿ ಧೈರ್ಯದ ಹೆಜ್ಜೆ ಹೇಗೆ ಮುಂದೆ ಇಟ್ಟು ಹರಳಿದರಲ್ಲವೇ? ಆದ್ದರಿಂದ ಕೆಲವು ಮಕ್ಕಳಿಗೆ ಅದರಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ನಾವು ಹೇಗೆ ಬರುವುದು? ಅರೆ ಹೇಳಿ ಮಕ್ಕಳೇ, ಭಯ ಯಾವುದಕ್ಕೆ? ಸತ್ತು ಹೋದರೆ ಭಯ ಎಲ್ಲಿ ಹೋಗುತ್ತದೆ? ದೇಹ ಬಿಟ್ಟರೆ ಭಯ ಎಲ್ಲಿ ಹೋಗುತ್ತದೆ? ನಂತರ ದೇಹ ಬಿಟ್ಟ ನಂತರ ಅಳುತ್ತಾರೆ, ನಾವು ಎಂತಹ ಮೂರ್ಖರಾದೆವು, ನಾವು ಇಡೀ ಜೀವನವನ್ನು ವ್ಯರ್ಥ ಮಾಡಿದೆವು ಎಂದು. ಆದ್ದರಿಂದ ಸರಿಯಾಗಿಯೇ ಮಾಡಿದ್ದೀರಿ. ಏನೇ ಇದ್ದರೂ ಡ್ರಾಮಾ ಬಹಳ ಚೆನ್ನಾಗಿದೆ, ಸರಿತಾನೆ? ಮತ್ತು ಈ ಮಯ್ಯಾರವರು ಹೇಳಿರುವುದು ಇದು ಕೇವಲ ಮೂಲಭೂತ ವಿಷಯಗಳು. ಆದರೆ ಇನ್ನುಳಿದ ಪೇಪರ್ಗಳು, ಇನ್ನುಳಿದ ಪರೀಕ್ಷೆಗಳು
ಅವುಗಳ ಬಗ್ಗೆ ಮಕ್ಕಳಿಗೆ ಇನ್ನು ಮಾಹಿತಿಯೇ ಇಲ್ಲ. ಇದು ಕೇವಲ ಮೇಲ್ನೋಟದ ವಿಷಯಗಳು. ಆದರೆ ಇನ್ನುಳಿದ ವಿಷಯಗಳು ಅವುಗಳನ್ನು ಹೇಳಿಯೇ ಇಲ್ಲವಲ್ಲ. ಇನ್ನುಳಿದ ವಿಷಯಗಳನ್ನು ನೋಡಿದೆವು, ಯಾವುದು ಆಯಿತು. ಆದರೆ ಎಷ್ಟಿದೆಯೋ ಅಷ್ಟರಿಂದಲೇ ಪ್ರೇರಣೆ ಸಿಗುತ್ತದೆ. ಹೌದು, ಏನು ಹೇಳುತ್ತಿದ್ದೀರಿ? ಬಾಬಾ, ಬ್ರಹ್ಮ ಬಾಬಾ ಹೇಳಿ ಹೋಗಿದ್ದರು, ಇದು ಅಂತಿಮ ಸ್ಥಳ ಎಂದು ಭಾವಿಸಬೇಡಿ, ಇನ್ನು ಎಲ್ಲಾದರೂ ಹೋಗಬೇಕಾಗಬಹುದು ಎಂದು. ಹೌದು, ಪೂರ್ಣವಾಗಿ ಸಿದ್ಧರಾಗಿರಿ. ಸಿದ್ಧರಿದ್ದೇವೆ ಬಾಬಾ. ಯಾವಾಗಲೂ ಸಿದ್ಧರಾಗಿರಿ. ಹಾಗಾದರೆ ಮುಂದೆ ಯಾವಾಗ ಹೋಗಬೇಕು? ಮುಂದಿನ ಮೆಸೇಜ್ ಸಿಗುತ್ತದೆ. ನೀವು ನಿಶ್ಚಿಂತರಾಗಿರಿ. ತಾನಾಗಿಯೇ ಯಾವಾಗ ಸಮಯ ಬರುತ್ತದೆಯೋ ನಿಮಗೆ ತಿಳಿಯುವುದೇ ಇಲ್ಲ. ನೀವು ಯಾವಾಗ ಇಲ್ಲಿಂದ ಹೊರಟು ಹೋದಿರಿ ಎಂದು. ಸರಿ ತಾನೆ? ನಿಮ್ಮ ಕುಳಿತುಕೊಳ್ಳುವಿಕೆಯೇ ಇಡೀ ಯೂನಿವರ್ಸ್ಗೆ ಸಿಗ್ನಲ್ ಕೊಡುತ್ತದೆ. ನಿಮಗೆ ಗೊತ್ತಿದೆ ತಾನೆ? ಅಂತಹ ಕಾಣದ ಸಿಗ್ನಲ್ ಇದೆ. ಅದು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಾ ಶಕ್ತಿಯ ಪ್ರವಾಹವನ್ನು ಹರಡುತ್ತದೆ. ಮತ್ತು ನಿಮಗೆ ಸಿಕ್ಕಿರುವ ವರದಾನ ಬಹಳ ಶಕ್ತಿಶಾಲಿಯಾಗಿದೆ. ಮುಂಜಾನೆಯ ಅಮೃತ ವೇಳೆಯ ಈ ವರದಾನವನ್ನು ಬಳಸಿಕೊಳ್ಳಿ. ಅದರಲ್ಲಿ ಪರ್ಫೆಕ್ಟ್ ಆಗಿ ಸಿಗ್ನಲ್ ಹೋಗುತ್ತದೆ. ಸರಿ ತಾನೆ? ನಿಮ್ಮ ಯಾತ್ರೆ, ನಿಮ್ಮ ಈ ಉನ್ನತಿ ಅದರ ಮೇಲೆಯೇ ನಿಂತಿದೆ ಅಲ್ಲವೇ? ಮತ್ತು ಅದೇ ವರದಾನವು ನಿಮ್ಮನ್ನು ಯಾವಾಗಲೂ ಮುಂದಕ್ಕೆ ಕೊಂಡೊಯ್ದಿದೆ. ಸರಿ ತಾನೆ? ಇದು ನಿಮಗೆ ಬಹಳ ಅಗತ್ಯ, ನಿಮ್ಮ ತನುವಿಗೂ ಮತ್ತು ನಿಮ್ಮ ಮೇಲಿನ ಕಾರ್ಯಕ್ಕೂ ಕೂಡ. ನಮ್ಮ ಪ್ರೇಮ ಅಂದ್ರೆ ನಮ್ಮ ಪ್ರೀತಿ ನಿಮ್ಮ ಜೊತೆ ಸದಾ ಇದೆ, ಸದಾ ಇರುತ್ತದೆ. ಸರಿ ತಾನೆ? ಹೊರಡುತ್ತೇನೆ. ಒಳ್ಳೆಯದು. ಓಂ ನಮಃ ಶಿವಾಯ.